61ನೇ ವರ್ಷಾಚರಣೆ ಪ್ರಯುಕ್ತಿಯಾನು ಅಲ್ಲಿ ಸತ್ಯನಾರಾಯಣ ಸ್ವಾಮಿ व्रतरूपारी आराधन करो आदि उद्यापना अंगीकरण हवनाचे यावत्तू कार्यक्रम करो कार्य प्रारंभ करो आदि पर्यंत आम्ही सगळे लोक मिळून अत्यंत श्रद्धाभक्ती पुरस्कारानो परमात्मा केले व्रतरूपार सेवा आराधन कलसा कला कसले व्रतरूप सेवा आपली संतप्त्यानो आम्ही कसले स्वर्ण आरोग्य व्यवहार उद्योग अंकुरात घराते सुखदाची दत्तीवात दाम्पत्य जीवनात शिवराय विद्याभ्यासात जीवनात उद्योग दत्तीवात प्रत्येक प्रकाराचे तोंदरे ताप जायात देव कसले कष्ट कार्पण्य दुःख रोग दारिद्र्य दुःख दुःख शरीराची दुःस्वप्न दौर्मनस्य हे प्रकारात प्रत्येक उतरवणारी दुःख दिवसे तुमचे पूर्ण कृपा कटाक्ष आमचे गुण आमचे वरात तसले मनोविलासे सिद्धकंदीरू देवकृरात वक्रुरात वाहनविक्रात प्रत्येक प्रकाराचे अवघड जायनात आले प्रारंभ करू आले पर्यंत कसले पुरात अंतर्गत अस्तुसामग्रीत समयात भक्तिमावित कसल्याची चूक क्षमापण करू आमचे सगळे लोकांना मनोरथ सिद्धी देऊ इतोपि अधिक कसले कार्य कसले शक्ती सामर्थ्य भक्ती भावना देऊ सर्व लोकांना सर्वरित्या अभिवृद्धी करून त्यांच्या उद्योगामध्ये प्रार्थना लक्ष्मी सहित सत्यनारायण स्वामी करून देऊचे बोलो श्री सत्यनारायण स्वामी महाराज की ಕೆ ಪ್ರಕಾಶ್ ಅವರು ವಿನಾಯಕ ಜ್ಯುವೆಲರ್ಸ್ ಬೀಟಿಗಲ್ಲಿ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಕೆ ಪ್ರಕಾಶ್ ಅವರು ವಿನಾಯಕ ಜ್ಯುವೆಲರ್ಸ್ ಬೀಟಿಗಲ್ಲಿ. ಬಿ ವಿ ಗಣಪತಿ ಮಾಮ್ ದೂರದ ಬೆಂಗಳೂರಿನಿಂದ ಬಂದಿದ್ದ ಬಿ ವಿ ಗಣಪತಿ ಮಾಮ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಶೇಟ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನೇ ವಹಿಸಲಿರುವ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ದೇವಿದಾಸ್ ಡಿ ರೇವಣ್ಕರ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ. ಗಣೇಶ್ ಡಿ ಶೇಟ್, ಮುದೇಗೌಡರು ಜಗದೀಶ್, ರಮೇಶ್ ಜಿ ಪಾಲಂಕರ್, ರಮೇಶ್ ಜಿ ಶೇಟ್ ಅವರು, ಗಣೇಶರಾವ್ ಡೊಂಗರ ಸೋನೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಬಿ ವಿ ಗಣಪತಿ ರೇವಣ್ಕರ್ ಅವರು, ನಲ್ಲೂರು ಅರುಣಾಚಲ್ ರೇವಣ್ಕರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಲ್ಲೂರು ಅರುಣಾಚಲ್ ರೇವಣ್ಕರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮ ನೃತ್ಯ ಗೀತೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ವೀಕ್ಷಾ ವಿ ವರ್ಷಗಳ ಹಿಂದೆ ದೈವತ್ನ ಕಲ್ಯಾಣ ಮಂಟಪವನ್ನು ವಾಸುದೇವ್ ಶೇಟ್ ಕಲ್ಯಾಣ ಮಂಟಪವನ್ನು ಪ್ರತಿಷ್ಠಾಪಿಸಿದಂತಹ ವ್ಯಕ್ತಿತ್ವ ಬಿ ವಿ ಗಣಪತಿ ರೇವಣ್ಕರ್ ಅವರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದೈವತ್ನ ಸಮಾಜದ ಪ್ರಮುಖರು, ಮಾಜಿ ಶಾಸಕರು ಆದಂತಹ ಗಂಗಾಧರ್ ಭಟ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಗಂಗಾಧರ್ ಭಟ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಅವರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ದೇವಿದಾಸ್ ರೇವಣ್ಕರ್ ಅವರು ಹಾಗೆಯೇ ಪ್ರಶಾಂತ್ ವೆರ್ಣೇಕರ್ ಅವರು ದೈವತ್ನ ಬ್ರಾಹ್ಮಣ ಸಮಾಜ ಹವಾನಿಯಂತ್ರಿತ ಅದ್ಭುತವಾದಂತಹ ಬರೀ ಕೇವಲ 2 ವರ್ಷಗಳಲ್ಲಿ ನೆರವೇರಿಸಿದಂತಹ ರೂವಾರಿ ಪ್ರಶಾಂತ್ ವೆರ್ಣೇಕರ್ ಅವರು ಹಾಗೂ ಸತೀಶ್ ಸಾನೆ ಅವರು ಕಾರ್ಯಾಧ್ಯಕ್ಷರು, ಚತುರ್ಮಾಸ ವೃತ್ತ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಸಾನೆ ಅವರು ಹಾರ್ದಿಕವಾದ ಸುಸ್ವಾಗತ ಬಯಸ್ತಾ ರಮೇಶ್ ಜಿ ಪಾಲಂಕರ್ ಅವರು, ಆತ್ಮೀಯರೇ ರಾಮಚಂದ್ರ ಹೆಚರಾಯ್ಕರ್ ಅವರು ಚಿನ್ನ ಬೆಳ್ಳಿ ಕೆಲಸಗಾರ ಸಂಘದ ಅಧ್ಯಕ್ಷರು,
ಇವರಿಗೂ ಕೂಡ ಹಾರ್ದಿಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ನಲ್ಲೂರು ಅರುಣಾಚಲ್ ರೇವಣ್ಕರ್, ರಮಾಕಾಂತ್ ಬ್ಯಾಡಗಿ ಅವರು, ಕೆ ಪ್ರಕಾಶ್ ಅವರು, ಅರುಣಾಚಲ್ ರೇವಣ್ಕರ್ ಅವರು, ಸತೀಶ್ ಸಾನ್ ಅವರು, ಗಂಗಾಧರ್ ಭಟ್ ಅವರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಆತ್ಮೀಯ ಸಮಾಜ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮ ಒಂದು ವಿಶೇಷತೆ ಇದೆ. ಅದೇನು ಅಂದರೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಅಥವಾ ಭಾರತದ ಹೊರಗೆ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಇತ್ತೀಚೆಗೆ ಬೆಂಗಾಲಿಗಳು ಬಂದಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ದೈವಜ್ಞ ಬ್ರಾಹ್ಮಣ ಸಮಾಜ, ವಿಶ್ವಕರ್ಮ ಸಮಾಜ, ಸೋಮವಂಶ ಆರ್ಯ ಕ್ಷತ್ರಿಯ ಚಿತ್ರಗಾರ ಸಮಾಜ, ಕನ್ನಡ ದೈವಜ್ಞ ಬ್ರಾಹ್ಮಣ ಸಮಾಜ ಒಳಗೊಂಡು ನಾವೆಲ್ಲರೂ ಸೇರಿಕೊಂಡು ನಾವು ಅದೇ ಊರಲ್ಲಿ ನಮ್ಮ ಕುಲ ಕಸುಬನ್ನು ಮಾಡೋದು ವಾಡಿಕೆ. ಅದೇ ನಿಟ್ಟಿನಲ್ಲಿ ದಾವಣಗೆರೆ ಒಂದು ವಿಶೇಷ ಕಾರ್ಯಕ್ರಮ ಏನು ಅಂದರೆ, ಸರಿಸುಮಾರು 21 ವರ್ಷಗಳಿಂದ ಎಲ್ಲ ಸಮಾಜಗಳು ಸೇರಿಕೊಂಡು ಚಿನ್ನ ಬೆಳ್ಳಿ ಕೆಲಸಗಾರ ಸಂಘ ಅಂತ ಪ್ರತಿಷ್ಠಾಪನೆ ಆಗ್ತದೆ. ಆ ಪ್ರತಿಷ್ಠಾಪನೆಯಲ್ಲಿ ಒಂದು ಕೆಲಸ ಮಾಡ್ತಾರೆ. ಪ್ರತಿ ಶ್ರಾವಣದಲ್ಲಿ ಎಲ್ಲರೂ ಸೇರಿಕೊಂಡು ಸಮಾಜ ಸೇರಿಕೊಂಡು ನಮ್ಮಲ್ಲಿ ಸೇರ್ಕೊಳ್ಳೋದು ವಾಡಿಕೆ. ಆದರೆ ಚಿನ್ನ ಬೆಳ್ಳಿ ಕೆಲಸಗಾರ ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು. ಅದನ್ನು 21 ವರ್ಷದ ಕೆಳಗಡೆ 2006ರಲ್ಲಿ ಅಧ್ಯಕ್ಷರಾದಂತಹ ದೇವಿದಾಸ್ ರೇವಣ್ಕರ್ ಅವರಿಗೆ ತಲೆಗೆ ಬರುತ್ತೆ. ಅವಾಗಿಂದ ಇಲ್ಲಿ ತನಕನೂ ಇವತ್ತಿನವರೆಗೂ ಕೂಡ ಆ ಕಾರ್ಯಕ್ರಮ ಪ್ರತಿ ಶ್ರಾವಣದಲ್ಲಿ ಮಾಡ್ಕೊಂಡು ಬರ್ತಾರೆ. ಇದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗಲಿ. ಯಾಕೆ ಅಂದರೆ ನಾವು ಎಲ್ಲಿ ಬೇರೆ ಬೇರೆ ಊರಲ್ಲಿರ್ತೀವಿ, ನಾವು ಎಲ್ಲರ ಜೊತೆ ಸೇರಿಕೊಂಡು ಫಸ್ಟ್ ನಾವು ನಮ್ಮ ಕುಲ ಕಸುಬನ್ನು ಬೆಳೆಸಬೇಕು. ಕುಲ ಕಸುಬನ್ನು ಬೇರೆ ಯಾರನ್ನೂ ಬೆಳೆಸೋಕ್ಕಿಂತ, ರೆಡಿಮೇಡಲ್ಲಿ ಬೆಳೆಸೋಕ್ಕಿಂತ ನಮ್ಮಲ್ಲಿ ಯಾರು ಇರ್ತಾರೆ ಅವ್ರನ್ನೆಲ್ಲ ನಾವು ಮಾಡ್ಕೋಬೇಕಾಗೋದು ರೂಢಿ. ಆ ನಿಟ್ಟಿನಲ್ಲಿ ದಾವಣಗೆರೆ ನಗರ ಒಂದು ಮಾದರಿ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಚಾತುರ್ಮಾಸ ವೃತ್ತ ಸಮಿತಿಯ ಸಂದರ್ಭದಲ್ಲಿ ಸತ್ಯನಾರಾಯಣ ಉದ್ಯಾಪನ ನಡೀತಾ ಇದೆ, ಅದು ಕೇವಲ ಚಿನ್ನ ಬೆಳ್ಳಿ ಕೆಲಸಗಾರ 21 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಂತಹ ಸಂದರ್ಭನ ಉದ್ಯಾಪನ ಮಾಡಲಿಕ್ಕೋಸ್ಕರ ಮಾಡಿದ್ದು. ಇವರೆಲ್ಲರೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ದಯಮಾಡಿ ವೇದಿಕೆಯನ್ನು ತೆರೆದುಕೊಡ್ಬೇಕಂತ ನಮ್ಮ ಪದಾಧಿಕಾರಿಗಳಲ್ಲಿ ಕೇಳ್ತಾ, ಇದೀಗ ಕಾರ್ಯಕ್ರಮದ ನೃತ್ಯ ಪ್ರಾರ್ಥನೆಯೊಂದಿಗೆ ಭರತನಾಟ್ಯವನ್ನು ಮಾಡಲಿರುವುದು ವೀಕ್ಷಾ ನಯನ. ಕುಮಾರಿ ವೀಕ್ಷಾ, ದಯಮಾಡಿ. ಈ ಬಾಲ ಪ್ರತಿಭೆ ಈಗಾಗಲೇ ಬೆಂಗಳೂರಿನ ಸಖಿ ಮಹಿಳಾ ಸಂಘದಿಂದ ಸನ್ಮಾನಿತಳಾಗಿ ಸ್ಕೇಟಿಂಗ್ನಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು, ರಾಜ್ಯ ಮಟ್ಟದಲ್ಲಿ ಕಂಚೆ ಪದಕವನ್ನು ತೆಗೆದುಕೊಂಡು, ಹಾಗೆಯೇ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾಲ್ಗೊಂಡು ಕಂಚಿನ ಪದಕವನ್ನು ತೆಗೆದುಕೊಂಡಂತಹ ಕುಮಾರಿ ವೀಕ್ಷಾಯಿಂದ ಈಗ ಒಂದು ಭರತನಾಟ್ಯದ ಪ್ರಾರ್ಥನೆಯ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಸಲ್ಲಿಸೋಣ. ಸಮೃತ ಪಾದ ಗಿಂಗಿಣಿ ಜಂ ಜಂ ಜಣ 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 ನೂಪುರಲಯಗದೆ ಗಣ 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 ವಿಧಿಗರಿ ಸೇವಿತ ತಕ್ಕುಡು ದಿಕ್ಕುಡು ತಗದರಿ ಕಿಟ ತಗದ ತತ್ತ ತಟವನ ಮುನಿ ಜನ ಸಕಲ ಸುರಾಸುರ ಸಮೃತ ಪಾದ ಗಿಂಗಿಣಿ ಜಂ ಜಂ ಜಣ 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 ಜಣ
ಗಿರಿ ಶೂಲಧರ ನಮ್ ಕಿಟ ಕಿಟದಗಿ ನಡ ಕಿಟ ಕಿಟದಗಿ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಣಂ ಕಿಟದಗಿ ಜುಗುಡ್ತಗ ತತ್ತಗತೆ ಜಗ ಜಗ ಜಯ ಜಯ ಶಶಿ ರವಿಭೂಷಣ ರೂಪ ಭಯಂಕರ ಡಮರುಗ ಹಸ್ತಂ ತೃತೀಯ ಸಹಸ್ರ ದೀಕ್ಷಿತನಾದ ನಟೇಶ ಗೌತಮ್ ನಾದ ಯೋಗ ಪ್ರಿಯ ಜಗಣಂ ಕಿಟತಗಿ ದುಗುಡ್ತಗ ತತ್ತಗತೆ ಜಗ ಜಗ ಜಯ ಜಯ ಶಶಿ ರವಿಭೂಷಣ ರೂಪ ಭಯಂಕರ ಡಮರುಗ ಹಸ್ತಂ ತೃತೀಯ ಸಹಸ್ರ ದೀಕ್ಷಿತ ನಾದ ನಟೇಶ ಗೌತಮ್ ತಗ ತಗ ತಂ ದಿಗಿ ದಿಗಿ ತೈ ತಕ್ಕು ದಿಕ್ಕು ತಕ್ಕಿಟ್ಟ ಕಿಟ ಕಿಟ ತಗಿಡಂ ತಂಗಿ ಕಿಟ ತಗದೆ ಗಿಂಗ ತತನ ವಿಶೇಷವಾದ ಧನ್ಯವಾದಗಳನ್ನು ಕುಮಾರಿ ವೀಕ್ಷಾ ಅವರಿಗೆ ಸಲ್ಲಿಸುತ್ತಾ ಇದೀಗ डायरेक्ट विषय एक येता आजी चिन्नाबेळी संघाला मोठ लोकांना पळयला 20 वर्ष तरी चेन्नई कार्यक्रमाक आजी उद्यापना करतो असाची खंजे एक कार्यक्रम करचे म्हळ्यार एक घरचे कार्यक्रम करचे अत्यंत कठीण तुंतू भितरी संस्थे समाज घेवन घेवन करचे म्हळ्यार अत्यंत कष्ट हिंदू भितर एक समाज नाही 4 समाज कन्नड दैवज्ञ ब्राह्मण समाज विश्वकर्मा समाज चित्रकार समाज हे आणि दैवज्ञ ब्राह्मण समाज हे 4 समाज घेवन घेवन करचे म्हळ्यार म्हाका भारी कष्ट आला कित्याक म्हळ्यार एकल्या पीच भितर तो 5 निमिष राबता आनेकल धांवन वता आनेकल्या पीच भितर ह्यो राबता तो येईल ना मरे हांव वता दोगलो अशा न्हू हे कार्यक्रम कशकी करून घेवन घेवन एक संघटनेरी समाजाचे मर्यादी हे उद्देशान हांव धरून घेवन घेवन करून येयला आसा हिंदू भितर कितें तो पोप चूक जाल्लो तरी कोणें तरी ते क्षमापण करता खंयचे कार्यक्रम करकेले तरी एक विषय म्हळ्यार मलगड्यान म्हळेलो आसा कित म्हळ्यार नोग वत्ता ಎತ್ತುಗಳು बिग्यागिरಬೇಕು नोग वत्ता ಎತ್ತು म्हळ्यार बैलाक मध्यक मोठो बट बांदताची गळ्याक हेका तेका त्या बैल दोन्ही बैल समूह असले मात्र गाडी समूह वता तेका रात्री दिसू म्हणजे काही ना लायट बेळक बी जावंक पडना तेंगेले दोळे बेळक उरता तेका लाटीन बांदताची लाटीन वता उरता आमगेले ते प्रमाण नोग वत्ता मुखार जाल्ल्यान बेगी उरका खंयचे कार्यक्रम तरी करीत म्हण आमगेले स्वामीजीन म्हळेलो आसा हांव तेच प्रकार हांव केलतो आसा तेच प्रमाण आमगेले समाजा भिची 2 नग येत तसाचे 2 नग वता येत तसाचे आमगेले समाजाक ते 2 नग वता येत फाटीक बाकी लोक बैल आसाची हे 2 नग वता येत समूह जावन वताची जाल्यार त्या 2 नग वता येत बैलाक एकू आशी कित म्हळ्यार आमगेलो समाज मुखार हाडका आमगेलो समाज मुखार हाडका म्हणून जाल्यार त्या 2 बैला भितर एक बैला दोगलेची हे मन एकून एक बैलो गुर्र करता हांडो येता एक बैलो शिंग ना तेका तो वगी उरता तेन्ना हे गुर्र करता बैलाक लोक फातरून येताचे तेन्ना आनेकल फळिलाल म्हणटा अरे तो बैल हांडता हां त्या बैलाक मुखार वचून मारनाका हां म्हणटा तेन्ना तो मुखार वचून मारतना फाटल्यान तालान मारता फातूर बैलाक फाटल्यान तालान मातील पटाक बैल धांव सुरू करताची बैल धांवताची तेन्ना त्या समाजात 2 बैला भितर एक बैल घूर करता त्या बैला फाटल्यान तालान मारताची तो बैल झोर जाता तेन्ना की जाता समाजा कार्यक्रम अत्यंत फास्ट जावन वता समाजा कार्यक्रम तशें जावन आमगेर हे समाजा कार्यक्रम हे 2 बैलांनी एकले फाटल्यान मारचे एकल्यान गुर करचे आनी एकल्यान शांत करचे तेन्ना कितें जाता म्हळ्यार हे कार्यक्रम अत्यंत यशस्वी जाता समाज बी बर जाता समाजा मुखार येवचे बी आस्पद जाता तशें आमगेर समाजाचे सोसायटी दावणगेरे डिस्ट्रिक्टाची नंबर 1 सोसायटी जाली आजी 2 वर्ष 3 वर्ष कार्यक्रम केले तरी तसल कार्यक्रम नाही आहे तसले हे बैल हाडची बैला निमित्त हे कार्यक्रम 1 वर्ष भितर जान गेले हे गोटूची हे कित म्हळ्यार म्हाका हांव एक नंबरला कित म्हण म्हाका टायम जावं मस्त्याव कशी लेवली ताका जाल्यार टायम ना हांव म्हणटा म्हळ्यार कित म्हळ्यार म्हाज्या स्वामीजीन एक उतर म्हणला कोणा सवची कोणा कितें करची हें केन्ना नायका बरें आशिल्लें हांग धरून घे वायट आशिल्लें हें केन्ना तालान सोड सोडी म्हण स्वामीजीन सांगला आसा ते हांव पालन करतो आसा
कित्याक म्हळ्यार आज समाज आमगेलो समाज बरो जावं का आतां हांगा उरताचे 100 लोक उरताचे समाजा भितर 1000 लोक उरताचे खोटू लोक वायट म्हणटा केलवे लोक मात्र बरें म्हणटाचे केलवे लोक बरें म्हणटाचे तितून भितर एक 5% उरताले फात्तर मारताले कित्याक म्हळ्यार तांकां पडटा उज्जो हे करता मुखार वचून करता म्हणून तशें न्हू आमी केन्नाची जिवना भितर बरें आशिल्लें मात्र घेवं का वायट आशिल्लें केन्ना घेनाय आमगेलो समाज मुखार येवं का म्हाका उलयच मस्त आशिल्लें टायम ना नमस्ते तुमकां ಬಹಳ ಅಂತರಾಳದ ಮಾತುಗಳನ್ನು ಆಡಿದಂತಹ ದೇವಿದಾಸ್ ರೇವಣಕರ್ ಇದು ಕನಿಷ್ಠ 21 ವರ್ಷಗಳ ಜರ್ನಿ ಇಷ್ಟು ಚೆನ್ನಾಗಿ ಮಾತು ಬರುತ್ತೆ ಇದು ಮನಸ್ಸಿಂದ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ದೇವಿದಾಸ್ ರೇವಣಕರ್ ಈಗ ಬಿ ವಿ ಗಣಪತಿ ಆಗಲೇ ಹೇಳಿದೆ 32 ವರ್ಷಗಳ ಕೆಳಗಡೆ ಪ್ರಪ್ರಥಮವಾಗಿ ದೈವಜ್ಞ ಕಲ್ಯಾಣ ಮಠವನ್ನು ಪ್ರತಿಷ್ಠಾಪಿಸಿ ಸೊಸೈಟಿ ಸಮಾಜದ ಅಧ್ಯಕ್ಷರಾಗಿ ಕೆಲಸ ಮಾಡಿಸಿ ಈ ಟ್ರಸ್ಟಿಗಳಾಗಿ ಕೂಡ ಕೆಲಸ ಮಾಡಿದೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಿ ವಿ ಗಣಪತಿ ರೇವಣಕರ್ ಅವರಿಂದ 2 ನಿಮಿಷಗಳ ಮಾತು. ದೈವಜ್ಞ ಸ್ವಾಮಿಗಳ ನಮಸ್ಕರಿಸಿ ಒಂದೆರಡು ಮಾತನಾಡಿಸ್ತಾರೆ. ದೈವಜ್ಞ ಸಮಾಜ ದಾವಣಗೆರೆಯವರು ಭಾಳ 20 ವರ್ಷದಿಂದ ಭಾಳ ಸೇವೆ ಮಾಡಿದಂತ ನಮ್ಮ ಇವರು ದೇವಿದಾಸ್ ಮಮ್ಮ ಹೇಳಿದರು. ಭಾಳ ಸಂತೋಷ ಆಗ್ತದೆ. ಸಮಾಜ ಸೇವೆ ಅಂತೇಳಿದ್ರೆ ಮಾಡೋರಿಗೆ ಗೊತ್ತು, ಮಾಡದಿದ್ದರೆ ಸುಮ್ಮನೆ ನಗಿಬೋದು, ಚಪ್ಪಳೆ ತಟ್ಬೋದು. ಅದಕ್ಕೆ ಮಾಡಿದವರಿಗೆ ಮಾತ್ರ ಅದು ಕಷ್ಟ ಗೊತ್ತು. ನಾವು ಪ್ರತಿಯೊಂದು ಬೆಂಗಳೂರಿನಲ್ಲಿ ಕಷ್ಟಪಟ್ಟಿದ್ದೇ ಕೆಲಸ ಮಾಡಿದ್ದು. ಯಾರು ಸುಖವಾಗಿ ಯಾರೂ ಮಾಡಿಲ್ಲ. ಇಷ್ಟು ಸಂಪಾದನೆ ನಮ್ಮ ಸ್ವಾಮಿಗಳು ಅನೇಕ ಸಮಾಜಗಳು ಅನೇಕ ಸಂಸ್ಥೆಗಳೆಲ್ಲ ಬೆಳೀಲಿಕ್ಕೆ ನಾವು ಬೆಂಗಳೂರಿನಲ್ಲಿ ಕಷ್ಟಪಟ್ಟವನು ದಾಸಿ ನಾನು ಒಬ್ಬನೇ. ದೈವ ನಾವು ಹೇಳ್ಬೋದು, ಮಠ ಮಾಡಬೇಕಾದ್ರೂ ಅಷ್ಟೇ ಬೆಳಿಗ್ಗೆ ಸಾಯಂಕಾಲವಾಗಿ ಕಷ್ಟಪಟ್ಟು ಮಠ ಮಾಡಿದ್ದೇವೆ. ಜನಗಳು ವಿರೋಧವಾಗಿದ್ದರನ್ನೆಲ್ಲ ಬೇರೆ ಬೇರೆ ಮಾಡಿ ಅವ್ರನ್ನ ಸಮಾಜವನ್ನು ಒಂದು ರೀತಿ ಮಾಡ್ಕೊಂಡು ಬಂದಿದ್ದೇವೆ. ಇವಾಗ ಏನಾಗಿದೆ, ಈಗ ನಮ್ಮ ಹುಡುಗರು ಅವ್ರಿಗೆ ಬುಡನೂ ಗೊತ್ತಿಲ್ಲ, ತುದಿನೂ ಗೊತ್ತಿಲ್ಲ. ಹಿಂದೆ ಹೋಗೋದನ್ನು ಮಾತಾಡೋದು, ಮುಂದೆ ಒಂದು ಮಾತಾಡೋದು, ಏನೇನೋ ಒಂಥರ ಮಾಡಿ ಅದನ್ನು ಬೇರೆ ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಯುವಕರು. ಅದನ್ನು ನಾವು ಹೇಳ್ತೇವೆ, ಆದರೆ ನಮ್ಮ ಮಾತು ಯಾರೂ ಕೇಳೋದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಅದೇ ಥರ ಆಗ್ತಾ ಇದೆ. ಸೊಸೈಟಿ ತಗೊಳ್ಳಿ, ಅಲ್ಲಿ ಮಾತು ಕೇಳೋದಿಲ್ಲ. ಮಠ ತಗೊಳ್ಳಿ, ಅಲ್ಲಿ ಮಾತು ಕೇಳೋದಿಲ್ಲ. ಸಮಾಜ ತಗೊಳ್ಳಿ, ಅಲ್ಲಿ ಮಾತು ಕೇಳೋದಿಲ್ಲ. ದೈವಜ್ಞ ಅಖಿಲ ಕರ್ನಾಟಕ ದೈವಜ್ಞ ಬ್ರಾಹ್ಮಣ ಸಂಘ ಅದನ್ನು ತಗೊಳ್ಳೋದಿಲ್ಲ. ಎಲ್ಲ ಅವರವರೇ ಮಾರ್ಗದರ್ಶನವಾಗಿ ಯಾವ ಕೆಲಸವನ್ನು ಕುಂಠಿತವಾಗಿ ಯಾವುದೇ ಕೆಲಸವನ್ನು ಆಗ್ತಾ ಇಲ್ಲ. ನಾವು ಮಾಡಿದ್ದ ಪ್ರಯತ್ನದಲ್ಲಿ ಒಂದು 2-3 ಕೆಲಸ ಚಿರಂಜೀವಿಯಾಗಿದೆ. ಇವಾಗ ದೈವಜ್ಞ ಸೊಸೈಟಿ ಇದೆ, ಅದನ್ನು ಕಷ್ಟಪಟ್ಟು ನಮ್ಮನೆ ಮಾಡಿ ಮೇಲೆ ಬೆಳೆದು 5 ವರ್ಷ ಆಮೇಲೆ ನಾನು ಬೇರೆ ಬ್ರಾಂಚ್ ಮಾಡಿ ಕೂಡಿಸಿದ್ದು. ಕೊಡಲಿಕ್ಕೆ ದುಡ್ಡಿಲ್ಲ, ನಾವೇ ಕೈಯಿಂದ ದುಡ್ಡು ಕೊಟ್ಬಿಟ್ಟು ನಾವೇ ಲೋನ್ ಪಾಸ್ ಮಾಡಿ ನಾವನ್ನು ವಸೂಲಿ ಮಾಡಿಕೊಂಡಿದ್ದೇವೆ. ಅಷ್ಟು ಕಷ್ಟದಲ್ಲಿ ಅದನ್ನು ಬ್ಯಾಂಕನ್ನು ಅಭಿವೃದ್ಧಿ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಬಡವರು ಮನೆ ಇಲ್ಲ, ಮಠ ಇಲ್ಲ, ಆಸ್ತಿ ಇಲ್ಲ. ಅವ್ರು 100 ರೂಪಾಯಿ ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ನಾನೇ ಕೈಯಿಂದ 100 ರೂಪಾಯಿ ಕಟ್ಬಿಟ್ಟು ಮೆಂಬರ್ಗಳು ಮಾಡೋದು, 100 ರೂಪಾಯಿ ಕಟ್ಬಿಟ್ಟು ನಮ್ಮ ಮಠಕ್ಕೆ ಕಲೆಕ್ಷನ್ ಮಾಡೋದು ಎಲ್ಲ ನಮ್ಮದೇ ಕೈಯಿಂದ ಮಾಡಿ ಒಂದು ಮಠ ಆಗಬೇಕು. ಮೋಹನ್ ಶೆಟ್ಟರು ಹೇಳ್ತಾ ಇದ್ರು, ಎಷ್ಟಾದರೂ ಕಷ್ಟಪಟ್ಟು ಮಾಡಿ ಅಂತ ಹೇಳ್ತಾ ಇದ್ರು. ಅದನ್ನು ಕಷ್ಟಪಟ್ಟು ನಾವು ಮಠ ಮಾಡಿ ತೋರಿಸಿದ್ದೇವೆ. ಸೊಸೈಟಿನ ಅಷ್ಟೇ ಒಂದೇ ತಿಂಗಳಲ್ಲಿ ಅವರು 3 ಲಕ್ಷ ಮಾಡುವಂತ ಹೇಳಿದ್ರು. 3 ಲಕ್ಷದಲ್ಲಿ ಮೆಂಬರ್ಗಳನ್ನು ಪರಿಹಾರ ಜಾತಿಗಳನ್ನ ಮೆಂಬರ್ ಸೇರಿಬಿಟ್ಟು ಅದು ದುಡ್ಡು ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲ. ಬರೀ ನಾನೇ 100 ರೂಪಾಯಿ ಕೊಡೋದು, ಅವ್ರು ಎಷ್ಟು ಬರ್ಕೊಂಡು ಬರ್ತಾರೆ, ಮೆಂಬರ್ ಬೇಕು. ಹೀಗಾಗಿ ಸೊಸೈಟಿನ ಅಭಿವೃದ್ಧಿ ಮಾಡಿ ಇವತ್ತು ಒಳ್ಳೆ ರೀತಿ ನಡೀತಾ ಇದೆ. 4-5 ಬ್ರಾಂಚ್ಗಳಾಯಿತು. ಇವಾಗ ಬೇರೆ ಯಾವ ರೀತಿ ಲೋನ್ ವಸೂಲಿ ಮಾಡಬೇಕಂತ ಗೊತ್ತಿಲ್ಲ ಅವ್ರಿಗೆ. ಬರೀ ಲಾಯರು. ನಮ್ಮ ಸಮಾಜದಲ್ಲಿ ಬಡವ ಇದೆ ಅಂತ 5 ರೂಪಾಯಿ ಕೊಡ್ಲಿಕ್ಕೆ ಇನ್ನು ಮುಂದೆ ನೋಡ್ತಾರೆ. ಬೇರೆ ನೋಡಿ, ಇವಾಗ ನಮ್ಮ ರಾಘವೇಂದ್ರ ಬ್ಯಾಂಕ್ನಲ್ಲಿ ಇವಾಗ 2.5 ಕೋಟಿ ಮಡಗಿದ್ದು, ಇವಾಗ 5 ಕೋಟಿ ಆಗ್ತೈತೆ. ಅದು ಸಮಾಜಕ್ಕೆ ಒಳ್ಳೆ ದಾರಿ ಮಾರ್ಗದರ್ಶನ ತಗೊಳ್ಳೋದಿಲ್ಲ. ಅಲ್ಲಿ ಆಗತ್ತೋ ಇಲ್ಲ ಎಂಬುದು ಒಂದು ಕೇಳೋದಿಲ್ಲ. ಎಲ್ಲ ಅವರೇ ಬುದ್ಧಿವಂತರು, ಅವರೇ ರಾಜರು. ಹೀಗಾಗಿ ಸಮಾಜವನ್ನು ಬೆಳೀಲಿಕ್ಕೆ ಕೊಡೋದಿಲ್ಲ. ನಾನು ಮಾಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ಅತಿ ಬಡವರಿಗೆ ದಾನ ಧರ್ಮ ಕರ್ಮಗಳು ಮಾಡಬೇಕು, ಎಲ್ಲ ಸೊಸೈಟಿಯಿಂದನೇ ನಮ್ಮ ಸಮಾಜ ಬೆಳಿಬೇಕು ಅಂತ ಬಿಟ್ಟು ನಾನು ಸೊಸೈಟಿ ಮಾಡಿರೋದು. ಅವರು ಎಷ್ಟೋ ಬೆಂಗಳೂರು ಕೊಡೋದಂತ ಮೋಹನ್ ಶೆಟ್ಟರು ಎಲ್ಲರೂ ಕಷ್ಟಪಟ್ಟಿದ್ದು, ಎಲ್ಲೂ ಬ್ಯಾಂಕ್ ಮಾಡಲಿಕ್ಕೆ ಆಗಿಲ್ಲ. ಅದು ನಾನೇ ನಮ್ಮ ಸಂಪಂಗಿ ರಾಮನಗರದಲ್ಲಿ ಕಷ್ಟಪಟ್ಟು ನಮ್ಮ ಬ್ಯಾಂಕನ್ನು ಮಾಡಿ ಅದು ಎಷ್ಟೋ ಲಕ್ಷಗಳನ್ನು ಖರ್ಚು ಮಾಡಿ ಅಲ್ಲೇ ಮಾಡಬೇಕು, ನಮ್ಮನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಾಯಿತು. ಹೀಗಾಗಿ ಸಮಾಜ ಬೆಳಿಬೇಕಾದದ್ದು ಗೊತ್ತು. ಆಮೇಲೆ ಕಲ್ಯಾಣ ಮಠದಲ್ಲಿ ಒಬ್ಬರು 100 ರೂಪಾಯಿ ಮದುವೆ ಕೊಡೋದಿಲ್ಲ ಅಂತ ಬಿಟ್ಟು ಬಡವರು ಮದುವೆ ಮಾಡ್ಕೊಂಡು ಒಳ್ಳೆ ಅಂತ ಬಿಟ್ಟು ಕಲ್ಯಾಣ ಮಂಟಪ ಮಾಡಿದೆ. ಅಲ್ಲಿ ಇವಾಗ ಕಲ್ಯಾಣ ಮಂಟಪ ಮದುವೆ ಮಾಡ್ಕೊಳ್ಳೋರೇ ಇಲ್ಲ. ಬರೀ 10,000 ರೂಪಾಯಿ ಕೊಟ್ಟರು ಮದುವೆ ಮಾಡ್ಕೊಂಡು ಹೋಗ್ತಾ ಅಂತ ಹೇಳ್ತೀವಿ. 20,000 ಕೊಟ್ಟು ಮಾಡ್ಕೊಂಡು ಹೋಗ್ತಾ ಅಂತ ಹೇಳ್ತೀವಿ. 50,000 ಕೊಟ್ಟರು ಮದುವೆ ಮಾಡ್ಕೊಂಡು ಅದು ಯಾರು ಮದುವೆ ಮಾಡ್ಲಿಕ್ಕೆ ಬರೋದಿಲ್ಲ. 3 ಲಕ್ಷ 6 ಲಕ್ಷ 10 ಲಕ್ಷ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದೇ ದುಡ್ಡು ಬಡವರಿಗೆ ದಾನ ಮಾಡಿದರೆ ನಮ್ಮ ಸಮಾಜ ಬೆಳೀತದೆ ಅಂತ ಬಿಟ್ಟು ನಾನು ಮಾಡಿದೆ, ಅದನ್ನು ಮದುವೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ.
ಹೀಗಾಗಿ ನಮ್ಮ ಸಮಾಜಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ನನಗೊಂದು ಅರ್ಥ ಆಗೋದಿಲ್ಲ. ಆ ಥರ ಬೆಳೀತಾ ಇದೆ. ಅರ್ಥ ಆಯ್ತಾ? ಸಮಾಜ ಹೇಳೋರಿಲ್ಲ, ಆದರೂ ಮದುವೆ ಮಾಡಲಿ ಸಂತೋಷ, 6 ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ, 5 ಲಕ್ಷ ಕೊಟ್ಟು ಮದುವೆಯಲ್ಲಿ ಸಂಸಾರನಲ್ಲಿ ಡೈವರ್ಸ್ಗಳಾಗ್ತಾ ಇದೆ. ಡೈವರ್ಸ್ ವಿಷಯಗಳು ಯಾರೂ ಆರ್ಗ್ಯುಮೆಂಟ್ ಮಾಡೋದಿಲ್ಲ. ಇವಾಗ ಮಹಿಳಾ ಸಮಾಜಗಳಾಗಿದೆ. ಮಹಿಳಾ ಸಮಾಜ ಕೂತ್ಕೊಂಡು ಅವ್ರ ಮನೆಗೆ ಇವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡಿ ರಾಜಿ ಮಾಡ್ಬೋದು. ರಾಜಿನೂ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ 4-5 ವರ್ಷ 6 ವರ್ಷ ನಡೀತಾ ಇದೆ ಕೋರ್ಟ್ನಲ್ಲಿ. ಹೀಗಾಗಿ ಜನಗಳಿಗೆ ಯಾವ ರೀತಿ ಸಹಕಾರ ಬೇಕಂತ ನಮ್ಮ ಸಮಾಜ ಒಂದೂ ಮಾತಾಡೋದಿಲ್ಲ. ದೊಡ್ಡವ್ರ ಮಾತು ಕೇಳೋದಿಲ್ಲ, ಸ್ವಾಮಿಗಳ ಮಾತು ಕೇಳೋದಿಲ್ಲ, ನ್ಯಾಯ ಮಾಡೋರ ಮಾತು ಕೇಳೋದಿಲ್ಲ. ಅವ್ರದ್ದೇ ಹಠ, ಅವ್ರದ್ದೇ ಜಡ, ಅವ್ರದ್ದೇ ಬೆಳೆ. ಲಾಯರ್ ತಿನ್ಬೋದು, ಮನುಷ್ಯ ತಿನ್ನಬಾರ್ದು. ಅದು ದೃಷ್ಟಿ ಬಿದ್ದೋಗುತ್ತೆ. ಸಮಾಜ ಕಷ್ಟಪಟ್ಟು ಮಾತು ಗೊತ್ತಿರ್ತದೆ. ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಬೇಕಾದಷ್ಟು ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿದೆ. ಸುಮಾರು 25-30 ದೇವಸ್ಥಾನಗಳು ನಾನು ಮಾಡಿ ಸಹಾಯ ಮಾಡಿ ಅಭಿವೃದ್ಧಿನಲ್ಲಿದೆ. 20 ಲಕ್ಷವರೆಗೆ ಖರ್ಚು ಮಾಡಿದ್ದೇನೆ. ಮದುವೆಗಳಾಗಿದ್ದೇನೆ, ಅಂಗಡಿಗಳು ಮಾಡಿಕೊಟ್ಟಿದ್ದೀನಿ. ಸಮಾಜ ಬೆಳಿಬೇಕಂತ ಎಷ್ಟೆಷ್ಟೋ ಪ್ರಯತ್ನ ಮಾಡಿಬಿಟ್ಟು ಇವಾಗಲೂ ನಾನು ಕೆಲಸ ಮಾಡ್ತಾಯಿದ್ದೇನೆ. ಸಮಾಜಕ್ಕೆ ದಾನ ಮಾಡ್ಬೋದು, ಧರ್ಮ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗಲೂ ಕೆಲಸ ಮಾಡ್ತಾಯಿದ್ದೇನೆ. ಎಲ್ಲದಕ್ಕೆ ನಿಮ್ಮ ಆಶೀರ್ವಾದ, ಸ್ವಾಮಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮ್ಮೆಲ್ಲರಿಗೂ ನೀವು ಒಳ್ಳೇದು ಮಾಡಿ. ಶ್ರೀರಾಮ್. ಜ್ವಲಂತ ದೈವಜ್ಞ ಸಮಾಜ ಜ್ವಲಂತ ಸಮಸ್ಯೆಗಳನ್ನು ಪ್ರಸ್ತುತಪಡಿಸಿ ಸರಿಸುಮಾರು ಒಂದು 50-60 ವರ್ಷಗಳಿಂದ ಅದನ್ನು ಎಕ್ಸ್ಪೀರಿಯನ್ಸ್ ತನ ಹೇಳ್ಕೊಂಡಿದ್ದಾರೆ. ಇದು ಯೋಚನೆ ಮಾಡಬೇಕು ನಾವೆಲ್ಲರೂ ಕೂಡ. ಭಾಳ ಅತ್ಯಂತ ಧನ್ಯವಾದಗಳನ್ನ ಬಿ ವಿ ಗಣಪತಿ ರೇವಣಕವರಿಗೆ ಸಮರ್ಪಿಸುತ್ತಾ ಇದೀಗ ನಮ್ಮ ಹಿರಿಯ ಸುವರ್ಣ ಶಿಲ್ಪಿಗಳು ಆದಂತಹ ರಮೇಶ್ ಕೆ ರಾಯ್ಕರ್ ಸಿದ್ದಾಪುರ ಅವರಿಂದ 2 ನಿಮಿಷ. ಕಣ್ಣುವಂತೂ ವಿಶ್ವಮಾರ್ಯಂ ಅಂತ ಹೇಳ್ತಾರೆ. ಮಾಡ್ಲಿಕ್ಕೆ ಏನು ಬೇಕು? ಅಜ್ಞಾನಾಂಧ ತಿಮಿರಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ನಾವೆಲ್ಲರೂ ಈ ಭೋಗಭೂಮಿಯಲ್ಲಿ ಸಂಪತ್ತಿಗಾಗಿ, ಕೀರ್ತಿಗಾಗಿ ಹೊಡೆದಾಡ್ತಾ ಇದ್ದೇವೆ. ಇದ್ಯಾವುದೂ ಅಲ್ಲ. ಇದಕ್ಕಿಂತ ಮುಂದೆ ಜೀವನ ಇದೆ. ಈ ಜೀವನ ಆದಮೇಲೆ ಮತ್ತೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ದಾರಿ ತೋರಿಸ್ಬೇಕಂದ್ರೆ ಗುರುವೇ ಬೇಕು. ಆ ಗುರುವಿಗೆ ಏನು ಹೇಳ್ತಾರೆ ಅಂದರೆ, ಅಜ್ಞಾನಾಂಧ ತಿಮಿರಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ನಾವೆಲ್ಲ ಅಜ್ಞಾನದಲ್ಲಿ ಬಿದ್ದು ಹೊರಲಾಡ್ತಾ ಇರ್ತೀವಿ. ಆದ್ದರಿಂದ ಕಣ್ಣಿಗೆ ಜ್ಞಾನದ ಪ್ರಕಾಶ ಹೇಗೆ ಹೋಗಬೇಕೋ, ಒಂದು ಪ್ರಕಾಶದ ಒಂದು ಕಂಬಿ ಮಸ್ತಿಷ್ಕದಲ್ಲಿ ಹೋಗಬೇಕು ಅಂತ ಹೇಳಿದರೆ ಗುರು ದಾರಿ ತೋರಿಸ್ಬೇಕು. ಅಂಥ ಗುರುಗಳು ನಮಗೆ ಅದ್ವೈತ ಶಾಖೆಯಲ್ಲಿ ಶ್ರೀಮನ್ ಭಗವಾನ್ ಶಂಕರಾಚಾರ್ಯರ ಸ್ಥಾಪಿತವಾದ ಪೀಠಗಳಲ್ಲಿ ಒಂದಾದ ಶೃಂಗೇರಿ ಪೀಠದಿಂದ ಅನುಗ್ರಹಿಸಲ್ಪಟ್ಟ ಅದ್ಭುತವಾದ ನಮ್ಮ ಗುರುಗಳಿದ್ದಾರೆ. ಅವರ ಎದುರಿನಲ್ಲಿ ನೀವು 20 ವರ್ಷಗಟ್ಟಲೆ ಸೇವೆ ಸಲ್ಲಿಸಿ, ಸತ್ಯನಾರಾಯಣ ಸೇವೆ ಸಲ್ಲಿಸಿ ನೀವು ಉದ್ಯಾಪನೆ ಮಾಡ್ತಾಯಿದ್ರಿ. ಸ್ತುತ್ಯಾರ್ಹವಾದ ಕಾರ್ಯಕ್ರಮ. ಅದನ್ನು ಸಮಾರೋಪ ಮಾಡಬೇಕಾದ್ರೆ ಅದಕ್ಕೂ ಒಂದು ವ್ಯವಸ್ಥೆ ನೀವು ಕಲ್ಪಿಸಿಕೊಟ್ರಿ. ಸಮಾರೋಪವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಕಲಿಸ್ಕೊಟ್ರಿ. ನೀವು ಊರಿನ ಪರವೂರಿನ ಜನರಿಗೆ ಆರಿಸಿ ಸ್ವಲ್ಪ ವಯಸ್ಸಾದವ್ರನ್ನು ಭಾಳ ಕರೆಸಿದ್ರಿ ನೀವು. ಅಂಥದ್ದು ಒಂದು ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಗ್ತದೆ. ನಿಮ್ಮ ಈ ಪ್ರಯತ್ನ ಫಲಪ್ರದವಾಗಲಿ. ಇನ್ನು ಮುಂದೆಯೂ ನಿಮಗೆ ಈಗ 21 ವರ್ಷ ಆದಮೇಲೆ ನಿಮ್ಮ ಕಾರ್ಯಕ್ರಮ ನಿಲ್ತದೆ, ನಿಮಗೆ ಶೂನ್ಯ ಕಾಡ್ತದೆ ನೋಡಿ. ಮುಂದೆಯೂ ನೀವೇನಾದರೂ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂಥೇಳಿ ನನ್ನ ವಿನಮ್ರ ವಿನಂತಿ. ಆನೋ ಭದ್ರಾಹ ಕ್ರತೋ ಎಂತು ವಿಶ್ವತಃ ಅಂತ ಹೇಳ್ತಾರೆ. ಎಲ್ಲ ಕಡೆಯ ಒಳ್ಳೆಯ ವಿಚಾರ ನನ್ನ ತಲೆಯಲ್ಲಿ ಹೊಕ್ಕಲಿ ಅಂಥೇಳಿ ವಿಚಾರ ಎಲ್ಲವೂ ಇಲ್ಲಿ ಒಳಗೆ ಒಳ್ಳೆಯದು ಹೊಕ್ಕಬೇಕಾದ್ರೆ ಒಳಗಿರುವಂಥ ಕೆಟ್ಟದ್ದು ಹೊರಗೆ ಹೋಗಬೇಕು. ಆ ಹೊರಗೆ ಹೋದ್ಮೇಲೆ ಒಳ್ಳೆಯ ಪ್ರವೇಶ ಆಗ್ತದೆ. ಒಳ್ಳೇದು ಪ್ರವೇಶ ಆಗಬೇಕಾದ್ರೆ ಕಷ್ಟ, ಗುರುವಿನ ಸಾನ್ನಿಧ್ಯ ಬೇಕು. ಕೆಟ್ಟದು ಬೇಗ ಬಂದ್ಬಿಡ್ತದೆ. ಈಗಿನ ಮೊಬೈಲ್ ಕಾಲದಲ್ಲಿ ಭಾಳ ಕಷ್ಟ ಆಗಿದೆ. ಹೇಳಬೇಕಾದ್ದು ಭಾಳ ವಿಷಯ ಇತ್ತು, ಆದರೆ ಸಂಘಟಕರ 3 ನಿಮಿಷ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬರೀ ಮಾತಿನಲ್ಲಿ ಅಷ್ಟೇ ಅಲ್ಲ, ಅಷ್ಟೇ ಚಾಣಾಕ್ಷತೆ ಪ್ರತಿಯೊಂದು ಶೈಕ್ಷಣಿಕವಾಗಿ ನಮ್ಮ ಶಿಲ್ಪದಿಗಳು ಕೂಡ ಹಾಗೆ. ಈಗ
ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಸರಿ 2 ವರ್ಷಗಳಿಂದ ಮನೆ ಇದೆ ಕಲ್ಯಾಣ ಮಂಟಪ ತಂದೆ ಆದಂತ ತಮ್ಮದೇ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ಅಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಶಾಂತ್ ವೆರ್ಣೇಕರ್ ಅವರಿಂದ. ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ದೇವನ ಸಮಾಜ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತು 21 ವರ್ಷ ಆಯಿತು ಸತ್ಯನಾರಾಯಣ ಕತೆ ನಮ್ಮ ಕೆಲಸಗಾರ ಸಂಘದಿಂದ ನಮ್ಮ ದೇವಸ್ಥಾನವರ ಮುಂದುವರ್ತದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ಈ ಸತ್ಯನಾರಾಯಣ ಪೂಜೆಯನ್ನು ತುಂಬ ಚೆನ್ನಾಗಿ ನೆರವೇರಿಸ್ಕೊತಾ ಬಂದಿದ್ದಾರೆ. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಕೊಂಕಣಿಯಲ್ಲಿ ಮಾತಾಡ್ತೀನಿ. आज सत्यनारायण कथा भारी चंद करना 21 वर्ष करता ही भारी चंद सत्यनारायण कथा करने सत्यनारायण ಅಂದರೆ ಚಿನ್ನಬೆಳ್ಳಿ ಕೆಲಸಗಾರ ಸಮಾಜದ ನಾವು उद्यापनाचे आज 21ನೇ ವರ್ಷ उद्यापन कार्यक्रमाक 1 वर्ष पहिले 1 मार्च इथले मुहूर्त काढले त्यांना 1008 करी सत्यनारायण कथा 21 नाका म्हणून सांगितले. जर देवाला स्वामी आशीर्वाद त्याची 108 जॉब झाली 1008 ॲक्च्युली संकल्प असले 1008 आज 108 असले 1008 असले 108 झाले. तशी मुखाल दिवसाक स्वामीजीकडे एक मागील एक संकल्प असा समाजातून सगळ्या लोकांना बसून 1008 सत्यनारायण जाऊ का स्वामीजी केन्ना ते आशीर्वाद करते ते हे समाजाक हे भव्य समाजाक कल्याण जाल्लो आसा. हे हांव तुका स्टेजार 1008 सत्यनारायण कार्यक्रम मागील वेळी कितें आसा हे स्वामीजी कडेन हांव एक प्रार्थना दवरता. तशेंच आज चिन्नबेळी ಕೆಲಸಗಾರ समाजाचे ಒಟ್ಟು एक जाऊ का म्हणणारी समाज आज आहे समाजातून हांव कशी एक हे कल्याण करपाक म्हाका कुठलो लोकांनी डोनेशन दिना. आज समाज बांधव लोकांनी सगळ्या लोकांनी म्हाका सहकार दिले. तशी तुमची चिन्नबेळी ಕೆಲಸಗಾರ समाजाचे सगळे लोक सगळे समाज एक जया सगळ्या लोकांनी जी तुम्ही समूह करून बरे करून काम करून बरे लोकांनी संघटन एक जागेन बरे करून काम केले चिन्नबेळी ಕೆಲಸಗಾರ समाज बरे जावन वता. हे सत्यनारायण स्वामी तुमकां बरे आशीर्वाद कर म्हणून सांगून मुखाल दिसाक बरे काम जावं का चिन्नबेळी समाज लोकांक काम करता लोकांक सगळे लोक हे सत्यनारायण देव आणि ज्ञानेश्वरी देव तुमकां सगळे लोक बरे आशीर्वाद कर म्हणून सांगून हांव दोन ताका नमस्कार करता. ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತೇಳಿ ಏಕೈಕ ನಾಣ್ಣುಣಿಯನ್ನು ಹಿಡ್ಕೊಂಡು ಕೆಲಸ ಮಾಡ್ತಾ 2 ವರ್ಷಗಳಿಂದ ಇವತ್ತಿಗೂ ಕೂಡ ಮಾತು ಬಹಳ ಕಡಿಮೆ. ಅಧ್ಯಕ್ಷರು ಪ್ರಶಾಂತ್ ವೆರ್ಣೇಕರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ದಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ದಿವ್ಯ ಚರಣಗಳಿಗೆ ವಂದಿಸುತ್ತಾ ಅವರ ನೇತೃತ್ವದಲ್ಲೇ ಸರಿಸುಮಾರು ಈ ಕಾರ್ಯಕ್ರಮ ನಡೀಲೇಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿಯೇ ನಮಗೆಲ್ಲರಿಗೂ ಆಶೀರ್ವಚನ ಮಾಧ್ಯಮದವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಏಕೆಂದರೆ ಇಲ್ಲಿ ಸೋಮವಂಶ ಆರ್ಯ ಕ್ಷತ್ರಿಯ ಚಿಕರ ಸಮಾಜ, ವಿಶ್ವಕರ್ಮ ಸಮಾಜ, ಕನ್ನಡ ದೈವಜ್ಞ ಬ್ರಾಹ್ಮಣ ಸಮಾಜ ಎಲ್ಲರೂ ಇರೋದ್ರಿಂದ ನಮ್ಮ ಗುರುಗಳಿಗೆ ನಾವು ನಿವೇದನೆ ಮಾಡಿಕೊಂಡು ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ. ಸೊ ಹಾಗಾಗಿ ಕನ್ನಡದಲ್ಲಿ ಬೇರೆಯವರು ಎಲ್ಲರೂ ಕೇಳಬೇಕಾಗಿದ್ದರಿಂದ ಹಾಗೆಯೇ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಎಲ್ಲೇ ಇರೋದ್ರಿಂದ ಅವರಿಗೂ ಸ್ವಾಗತ ಕೊಡ್ತಾ ಇದೀಗ ಸ್ವಾಮೀಜಿಯವರಿಂದ ಆಶೀರ್ವಚನ. ದಯಮಾಡಿ ನಿಶ್ಶಬ್ದವಾಗಿರಿ ಪ್ಲೀಸ್. ಓಂ ಜ್ಞಾನಿನ ಮುಕ್ತಿದಾತ್ರೇಯ ಜ್ಞಾನದ ಸಾಧಕಸ್ಯ ಸ ಜ್ಞಾನೇಶ್ವರಿ ಜನಃ ಪಾತು ಯೋಗಿಧ್ಯೇಯ ಸರಸ್ವತಿ. ಜ್ಞಾನೇಶ್ವರಿ ಜನಃ ಪಾತು ಯೋಗಿಧ್ಯೇಯ ಸರಸ್ವತಿ. ಓಂ ಗಂ ಗಣಪತಯೇ ನಮಃ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ಆಚಾರ್ಯ ಶಂಕರ ಗುರುಭ್ಯೋ ನಮಃ. ಜೈ ಜ್ಞಾನೇಶ್ವರಿ. ಅತ್ಯಂತ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಇವತ್ತಿನ ದಿನ ನಾವೆಲ್ಲರೂ ಸಹ ಸುಂದರವಾದಂಥ ಕಾರ್ಯಕ್ರಮ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ನಮ್ಮ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಇವತ್ತು ಸತ್ಯನಾರಾಯಣ ಪೂಜೆ ಹಾಗೂ ಅದರ ಉದ್ಯಾಪನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ನಿನ್ನೆ ಹುಣ್ಣಿಮೆ ಇತ್ತು. ನಿನ್ನೆನೇ ಸತ್ಯನಾರಾಯಣ ವ್ರತ ಕಥೆಯನ್ನು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ದೇವದಾಸ್ ಮಾಮನವರು ಮಾಡಿಸ್ಕೊಟ್ರು. ಅದರ ಉದ್ಯಾಪನೆ ನಿಮಿತ್ತ ಇವತ್ತು ಸುಂದರವಾದಂಥ ಸಭಾ ಕಾರ್ಯಕ್ರಮ. ಆ ಸಭಾ ಕಾರ್ಯಕ್ರಮ ನಿಮಿತ್ತ ಅನೇಕ ಮಹನೀಯರು ಈ ವೇದಿಕೆಯಲ್ಲಿ ಆಸನರಾಗಿದ್ದಾರೆ.
ಅವರಿಗೆಲ್ಲರೂ ಕೂಡ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಮ್ಮ ಚಿನ್ನಬೆಳ್ಳಿ ಕೆಲಸಗಾರ ಸಂಘ ಕೇವಲ ದೈವಜ್ಞ ಬ್ರಾಹ್ಮಣರಿರುವಂಥದ್ದಷ್ಟೇ ಸಂಘ ಅಲ್ಲ. ಇದರಲ್ಲಿ 4 ಸಮಾಜದವರು ಸೇರಿ ಈ ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ದೇವಜ್ಞ ಬ್ರಾಹ್ಮಣ ಸಮಾಜ, ವಿಶ್ವಕರ್ಮ ಸಮಾಜ, ಸೋಮವಂಶ ಆರ್ಯ ಕ್ಷತ್ರಿಯ ಚಿತ್ರಗಾರ ಸಮಾಜ ಮತ್ತು ಕನ್ನಡ ದೇವಜ್ಞ ಬ್ರಾಹ್ಮಣ ಸಮಾಜ. ಹೀಗೆ 4 ಸಮಾಜ ಒಳಗೊಂಡು ಈ ಸಂಸ್ಥೆ ಸ್ಥಾಪನೆ ಆಗಿದೆ. ಚಿನ್ನಬೆಳ್ಳಿ ಕೆಲಸ ಸಂಸ್ಥೆ ಸ್ಥಾಪನೆ ಆಗಿದೆ. ಅದು ಕೂಡ 21 ವರ್ಷದಿಂದ ಈ ಒಂದು ಸತ್ಯನಾರಾಯಣ ವ್ರತ ಕಥೆಯನ್ನು ಅವರು ಪ್ರೀತಿಯಿಂದ ಸಂತೋಷದಿಂದ ನಮ್ಮ ದೇವೀಶರಣವರ ನೇತೃತ್ವದಲ್ಲಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕಪ್ಪ ಸತ್ಯನಾರಾಯಣ ವ್ರತ ಕಥೆಯನ್ನು ಅವ್ರು ಮಾಡಿಸ್ಕೊಂಡು ಬರ್ತಿದ್ದಾರೆ ಎಂಬುವಂಥ ಪ್ರಶ್ನೆ ಸಹಜವಾಗಿ ನಮಗೆಲ್ಲರೂ ಕೂಡ ಬರ್ತದೆ. ಮನುಷ್ಯನಿಗೆ ತಾನು ಮಾಡುವಂಥ ವ್ಯವಸಾಯದಲ್ಲಿ ಉನ್ನತಿ ಬೇಕು. ಅವನು ಸಾಕ್ತಕ್ಕಂಥ ದಾರಿಯಲ್ಲಿ ಅವನು ಮುಂದೆ ತನಕ ಒರಿಬೇಕು ಮತ್ತು ಭಗವದ್ ಅನುಗ್ರಹವಾಗಿ ಪ್ರಾಪ್ತವಾಗಬೇಕು. ಈ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ವ್ರತ ಇದ್ದರೆ ಪ್ರಾಯಶಃ ಅದಕ್ಕೆ ಪೂರಕವಾದಂಥ ವ್ರತ ಈ ಸತ್ಯನಾರಾಯಣ ವ್ರತ. ನಾರಾಯಣ ಶಬ್ದಕ್ಕೆ ಅರ್ಥ ಒಂದು, ನಾವು ವಿಷ್ಣು ಅಂತೇಳಿ ಮಾಡ್ತೇವೆ, ಆದರೆ ಅದಕ್ಕೆ ಅಂತರಂಗದ ಅರ್ಥವೇ ಬೇರೆ. ನರ ಅಯನ ನಾರಾಯಣ ಅಂದರೆ ಮನುಷ್ಯನಿಗೆ ದಾರಿ ಅಂಥೇಳಿ. ಅಂದರೆ ಮನುಷ್ಯನು ಮುಂದೆ ಸಾಗಲಿಕ್ಕಿರುವಂಥ ದಾರಿಯೇ ನಾರಾಯಣ. ಸತ್ಯವಾಗಿಯೂ ಕೂಡ ನಮಗೆ ದಾರಿ ಸಿಗ್ತಾರೆ, ಅವನ ಆರಾಧನೆ ಮಾಡ್ತಾರೆ ಅಂತ ಹೇಳಿದಕ್ಕಾಗಿ ಅವನಿಗೆ ನಾವು ಹೆಸರು ಕೊಟ್ಟಿದ್ದೀವಿ ಸತ್ಯನಾರಾಯಣ ಅಂಥೇಳಿ. ಅಂದರೆ ಯಾವಾಗ ಆ ಭಗವಂತನನ್ನು ನಾವು ಮನಸಾರೆ ಪೂಜಿಸ್ತೇವೆಯೋ ಆವಾಗ ನಮಗೆ ಆ ಭಗವಂತ ಸಹಜವಾಗಿ ದಾರಿ ತೋರಿಸ್ತಾನೆ. ನಾವು ಸಮಾಜದಲ್ಲಿ ಮುಂದುವರಿಲಿಕ್ಕೆ ಅನುಕೂಲವಾಗ್ತದೆ. ನಮ್ಮ ವ್ಯವಸಾಯಗಳು ತುಂಬ ಚೆನ್ನಾಗಿ ನಡೆವೇರ್ತವೆ. ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನಗಳು ನೆಲೆಸ್ತೇವೆ. ಈ ನಿಟ್ಟಿನಲ್ಲಿ ಸತ್ಯನಾರಾಯಣ ವ್ರತಕತೆಗೆ ತುಂಬ ಮಹತ್ವ ಇದೆ. ಹೀಗಾಗಿ ಈ ಎಲ್ಲ ಚಿನ್ನ ಬೆಳ್ಳಿ ಕೆಲಸ ಮಾಡೋದಂಥವ್ರು ಕೂಡ ಸುಖವಾಗಿರಬೇಕು, ಶಾಂತಿಯಿಂದ ಬದುಕಬೇಕು, ಅವರಿಗೂ ಕೂಡ ಉನ್ನತಿ ಆಗಬೇಕು. ಅವರಿಂದ ಯಾರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೋ ಅವರಿಗೂ ಕೂಡ ಒಳ್ಳೆಯದಾಗ್ತೇವೆ ಎಂಬಂಥ ನಿಟ್ಟಿನಲ್ಲಿ ನಮ್ಮ ದೇವಿದಾಸಣ್ಣನವರು 21 ವರ್ಷಗಳಿಂದ ಈ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದರೋ ಅವ್ರಿಗೆ ಅನ್ನಿಸ್ತೋ ಏನೋ ಪ್ರಾಯಶಃ ಇದನ್ನು ನಾವು ಉದ್ಯಾಪನೆ ಮಾಡಬೇಕು. ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ತುಂಬ ಕಠಿಣ. ಮುಂದುವರ್ಸ್ಕೊಂಡು ಯಾರಾದ್ರು ಹೋಗ್ತಿದ್ದೋ ಹೋಗಲಿ, ಆದರೆ ತಾನು ಯಾವುದನ್ನು ಶುರು ಮಾಡಿದ್ದೀನಿ ಅದನ್ನು ಮುಗಿಸ್ಬೇಕು ಅಂಥೇಳಿ ಪ್ರೀತಿಯಿಂದ ಮಠಕ್ಕೆ ಬಂದು ಕೇಳ್ಕೊಂಡ್ರು, ಸ್ವಾಮೀಜಿ ಹೀಗೆ 21 ವರ್ಷದಿಂದ ಮಾಡ್ತಾ ಇದ್ದೇವೆ, ಅದಕ್ಕೆ ಒಂದು ಸಮಾಪನೆ ಮಾಡಬೇಕಾಗಿದೆ, ಉದ್ಯಾಪನೆ ಮಾಡಬೇಕಾಗಿದೆ, ನೀವು ಬರಬೇಕು ಅಂಥೇಳಿ. ಪ್ರಾಯಶಃ ಈ ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲೇ ಫೆಬ್ರವರಿ ತಿಂಗಳಲ್ಲಿ ನಡೆದಿತ್ತು. ಆದರೆ ನಮ್ಮ ಕಲ್ಯಾಣ ಕಾರ್ಯಕ್ರಮ ಸ್ವಲ್ಪ ವಿಳಂಬವಾದ್ದರಿಂದ ಅವರ ಮನಸ್ಸಲ್ಲಿತ್ತು ಚಾತುರ್ಮಾಸದಲ್ಲಿ ನಡೆದು ತುಂಬ ಚೆನ್ನಾಗಿತ್ತು ಅಂಥೇಳಿ. ಆದರೆ ನೋಡಿ ನಮ್ಮ ದೇವದಾಸಣ್ಣವರ ಮನಃಶಕ್ತಿ ಸಂಕಲ್ಪ ಶಕ್ತಿ ಚೆನ್ನಾಗಿದೆ ಅಂತ ಹೇಳಿದರೆ ಚಾತುರ್ಮಾಸದಲ್ಲೇ ಈ ಉದ್ಯಾಪನೆ ಮಾಡುವಂಥ ಕಾರ್ಯಕ್ರಮ ಮಾಡುವಂಥ ಒಂದು ಯೋಗ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿಬಿಟ್ರೆ, ಪ್ರತಿ ವರ್ಷ ಶ್ರಾವಣದಲ್ಲೇ ಅವ್ರು ಮಾಡ್ತಾರೆ ಕಾರ್ಯಕ್ರಮವನ್ನು, ಶ್ರಾವಣದಲ್ಲೇ ಉದ್ಯಾಪನೆ ಮಾಡುವಂಥ ಕಾರ್ಯಕ್ರಮ ಅವ್ರು ಸಿಕ್ಕಿದೆ ಅಂತ ಹೇಳಿಬಿಟ್ರೆ ಪ್ರಾಯಶಃ ಅವರ ಅಂತಃಶಕ್ತಿ ತುಂಬ ಚೆನ್ನಾಗಿದೆ. ಮಾತು ತುಂಬ ಬಿರುಸು, ಮನಸ್ಸು ತುಂಬ ಮೃದು. ಮಾತು ಹಾಗೆ ಅವರು ತುಂಬ ಸ್ಪೀಡಲ್ಲಿ ಮಾತಾಡ್ತಾರೆ. ಕೆಲಸ ಮಾಡುವ ವೇಗವೂ ಕೂಡ ಹಾಗೆ ತುಂಬ ಸ್ಪೀಡಾಗಿ ಕೆಲಸ ಮಾಡ್ತಾರೆ. ಅವರು ಎಷ್ಟು ಹೊತ್ತಿಗೆ ಮಲ್ಕೊಳ್ತಾರೆ, ಎಷ್ಟು ಹೊತ್ತಿಗೆ ಗೊತ್ತು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಸಮಾಜ ಕೆಲಸ ಮಾತ್ರ ಚಾಚು ತಪ್ಪದ ಹಾಗೆ ಮಾಡ್ತಾ ಇರ್ತಾರೆ. ತಮಗೆ ಯಾವ ಕೆಲಸವನ್ನು ವಹಿಸ್ಕೊಟ್ಟಿದ್ದಾರೋ ಅದನ್ನು ಪ್ರೀತಿನ ಮಾಡ್ತುವಂಥ ಸ್ವಭಾವ ನಮ್ಮ ದೇವದಾಸಣ್ಣವ್ರದ್ದು. ಅದಕ್ಕೆ ನಮ್ಮ ಚಿನ್ನ ಬೆಳ್ಳಿ ಕೆಲಸ ಸಂಘದವರು ಕೂಡ ತುಂಬ ಪ್ರೋತ್ಸಾಹವಾಗಿ ಅವರಿಗೆ ವಿಶೇಷವಾದಂಥ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ತುಂಬ ಸಂತೋಷವಾಗ್ತಾ ಇದೆ. ಅವರ ಮನಸ್ಸಲ್ಲಿದ್ದಂತೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಇಲ್ಲಿ ನೆರವೇರ್ತಾ ಇದೆ. ಅವರು ತುಂಬ ದಿನ ಹೇಳ್ಕೊಂಡ್ರು, ಸ್ವಾಮೀಜಿ ನಮಗೆ ಸ್ಟೇಜ್ ಕಾರ್ಯಕ್ರಮ ಮಾಡಲಿಕ್ಕೆ ಇನ್ನು ಮೇಲೆ ಅವಕಾಶ ಮಾಡಿಕೊಳ್ಬೇಕು ಅಂಥೇಳಿ. ಆವಾಗ ನಾವು ಅವ್ರಿಗೆ ಹೇಳಿದ್ವಿ, ಕಷ್ಟ ಆಗ್ತದೆ, ಇವತ್ತು ತುಂಬ ಜನ ಇರ್ತಾರೆ, ಆಗೋದಿಲ್ಲ ಅಂಥೇಳಿ. ಆದರೆ ಒಂದು ಮಾತಿಗೆ ಅವರು ಹಾಗೆ ಸುಮ್ಮನಾಗ್ಬಿಟ್ರು, ಮತ್ತು ಕೇಳಲಿಕ್ಕೆ ಬರಲೇ ಇಲ್ಲ. ಬೇರೆಯವರಾದರೆ 10 ಸಲ ಕೇಳಲಿಕ್ಕೆ ಬರ್ತಿದ್ರು, ಮಾಡಿಕೊಡ್ಬೇಕು ಬೇಕು ಬೇಕು ಅಂಥೇಳಿ. ಆದರೆ ಅವರ ತಟಸ್ಥ ಸ್ಥಿತಿಗೆ, ಅವರ ಪ್ರೀತಿಗೆ ನಾವು ಬಾಗಲೇಬೇಕಾಯಿತು. ಅವ್ರಿಗೆ ಅವಕಾಶ ಮಾಡಿಕೊಟ್ವಿ, ಆಯ್ತು ಇಲ್ಲೇ ಮಾಡಿ ಅಂಥೇಳಿ. ಹೀಗಾಗಿ ಅರ್ಧ ಗಂಟೆಗೋಸ್ಕರ ನಾವು ಅವಕಾಶ ಮಾಡಿಕೊಟ್ವಿ. ಆದರೆ ನಮ್ಮ ವಾಸಣ್ಣವರು ಅರ್ಧ ಗಂಟೆಯೊಳಗೆ ಈ ಕಾರ್ಯಕ್ರಮವನ್ನು ತುಂಬ ಚೌಕಟ್ಟಾಗಿ ನೆರವೇರಿಸಲಿಕ್ಕೆ ತುಂಬ ಪ್ರಯತ್ನ ಮಾಡಿದರು. ಹೀಗಾಗಿ ತುಂಬ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಪುಣ್ಯವಂತರು. 21 ವರ್ಷಗಳಿಂದ ಯಾವ ಸತ್ಯನಾರಾಯಣ ವ್ರತವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರ ಉದ್ಯಾಪನೆ ಇವತ್ತಿಲ್ಲಿ ನೆರವೇರ್ತಾ ಇದೆ. 21 ಇದು ಒಂದು ಅತ್ಯಂತ ವಿಶಿಷ್ಟವಾದ ಸಂಖ್ಯೆ. ನಾವು ಗಣಪತಿಗೆ ಏನಾದರೂ ಸಲ್ಲಿಸ್ತಿದ್ದರೆ 21 ಸಂಖ್ಯೆಯಲ್ಲಿ ಸಲ್ಲಿಸ್ತೇವೆ. ಯಾಕೆ 21 ಕೊಡಬೇಕು? ಮನುಷ್ಯನಿಗೆ 21 ಪ್ರಕಾರದ ದುಃಖ ಇರ್ತವಂತೆ, 21 ಪ್ರಕಾರದ ನರಕಗಳಿರ್ತಾವಂತೆ. ಆ ನರಕಗಳು ಭಗವಂತ ನೀನಿಟ್ಕೋ, ನಿನ್ನ ಅನುಗ್ರಹ ನಮಗೆ ಸಿಗಲಿ ಅಂತ ಹೇಳಿದ ದೃಷ್ಟಿಯಲ್ಲಿ 21 ಸಂಖ್ಯೆಗೆ ತುಂಬ ಮಹತ್ವ ಇದೆ.
ಹೀಗಾಗಿ 21ರ ಉದ್ಯಾಪನೆ ಇವತ್ತು ನಮಗೆಲ್ಲರೂ ಸಿಕ್ಕಿದೆ ಅಂತ ಹೇಳಿಬಿಟ್ರೆ ನಾವೇ ಭಾಗ್ಯವಂತರಲ್ವೇ? ಹೀಗಾಗಿ ಈ ಚಿನ್ನಬೆಳೆ ಕೆಲಸದ ಸಂಘದವರಿಗೆ ಮತ್ತು ಆ ಭಗವಂತನಿಗೆ ನಾವು ನತಮಸ್ಕರಾಗೋಣ. ಭಗವಂತ ನಿನ್ನ ಒಂದು ಪ್ರಸಾದ ನಮ್ಗೆ ಸಿಕ್ಕಿದೆ, ಇಂಥ ಒಂದು ಅನುಗ್ರಹವನ್ನು ನೀನು ಮಾಡಿದೀಯಾ ಅಂಥೇಳಿ ಕೃತಜ್ಞತೆ ಸಲ್ಲಿಸೋಣ. ನಮ್ಮ ದೇವರಾಸಣ್ಣವರು ಮಾತಾಡ್ತಾ ಹೇಳಿದರು, ಎರಡು ಬಯಲುಗಳಿರ್ತೇವೆ, ಒಂದು ನಮ್ಮನ್ನು ತಿವಿತಾರೆ, ಒಂದು ನಮ್ಮನ್ನು ಸಮಾಧಾನ ಮಾಡ್ತಂತ ಹೇಳಿ. ಪ್ರಾಯಶಃ ಅವರ ಹೆಸರು ಹೇಳೋದನ್ನು ಮರ್ತು ಬಿಟ್ಟರು ಏನು, ಅದು ಯಾರೂ ಅಲ್ಲ, ನಮ್ಮ ಪ್ರಶಾಂತ್ ಅಣ್ಣವ್ರು ಮತ್ತು ಸತೀಶ್ ಅಣ್ಣವರು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಪ್ರಶಾಂತ್ ಅಣ್ಣವ್ರ ಮಾತು ಸ್ವಲ್ಪ ಉಗ್ರ, ಸತೀಶ್ ಅಣ್ಣವರು ಸಹಕರಿಸ್ಕೊಂಡು ಹೋಗ್ತಾರೆ, ಒಟ್ಟು ಕೂಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ಪ್ರಾಯಶಃ ಅವರಿಬ್ಬರಿಂದ ಇವತ್ತು ಈ ಕಲ್ಯಾಣದಲ್ಲಿ ಇವತ್ತು ಕಾರ್ಯಕ್ರಮ ಅಂತ ಅವಕಾಶ ನಮ್ಗೆ ಸಿಕ್ತು. ಇಲ್ಲಾದರೆ 4 ಕೋಟಿಯ ಕಾರ್ಯಕ್ರಮ ಸುಲಭವಾಗಿ ಆಗೋದಿಲ್ಲ ಆಗಿತ್ತು. ಹೀಗಾಗಿ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಸಮಾಜದ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ, ಜೈನ ಸಮಾಜ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆಲ್ಲರೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಇರಲಿ. ಅಷ್ಟೇ ಅಲ್ಲ, ನಮ್ಮ ಚಿನ್ನಬೆಳೆ ಕೆಲಸಗಾರರ ಸಂಘದವರಿಗೆ ಮತ್ತು ನಮ್ಮ ಚಿನ್ನಬೆಳೆ ಕೆಲಸಗಾರ ಯಾರನ್ನು ಮಾಡ್ತಾ ಇದ್ದಾರೋ ಅವರಿಗೆಲ್ಲರೂ ಕೂಡ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಮಾಡಬೇಕು. ಅವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಗಳು ಸಿಗಬೇಕು. ಅವರ ಮಕ್ಕಳ ಶಿಕ್ಷಣ ಉತ್ತಮ ರೀತಿಯಲ್ಲಿ ಆಗಬೇಕು. ಅವರು ಗೌರವಾನ್ವಿತವಾಗಿ ಜೀವನ ಮಾಡುವಂಥ ಸಾಮರ್ಥ್ಯ ಆ ಭಗವಂತ ಕರುಣಿಸ್ಕೊಡ್ಲಿ. ಆ ಜ್ಞಾನೇಶ್ವರಿ ನಮಗೆಲ್ಲರೂ ಕೂಡ ಅನುಗ್ರಹಿಸ್ತಾ ಅಂತಕ್ಕೆ ಬಯಸ್ತಾ ಈ ಸುಂದರವಾದಂಥ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಂಥ ನಮ್ಮ ಡಿವಿರಾಸ್ ಅಣ್ಣನವರಿಗೆ ಮತ್ತು ಅವ್ರಿಗೆ ಸಲ್ಲಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಆ ಜ್ಞಾನೇಶ್ವರ ಅನುಗ್ರಹ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಪ್ರಾಪ್ತವಾಗಲಿ ಅಂಥೇಳಿ ಪ್ರಾರ್ಥಿಸ್ತಾ ಈ ಸಂದರ್ಭದಲ್ಲಿ ನಮ್ಮ 10 ನಿಮಿಷಗಳ ಮಾತುಗಳಿಗೆ ವಿರಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಜ್ಞಾನೇಶ್ವರಿ. ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀಯ ಮಹಾರಾಜ್ ಕಿ. ಆತ್ಮೀಯರೇ, ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತೆ. ಪಾದುಕಾ ಪೂಜೆ ಮಾಡುವವರು ದಯಮಾಡಿ ಪಾದುಕಾ ಪೂಜೆ ಮಾಡಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಬಿ ಗಣಪತಿ ರೇವಣಕರ್, ಪ್ರಶಾಂತ್ ವೆರ್ಣೇಕರ್, ಅಚಲ್ ಚಂದ್ ಜೈನ್, ಆರ್ ಡಿ ಬದ್ರಿನಾಥ್, ಗಣೇಶರಾವ್ ಡೊಂಗರ ಸೋನೆ, ರಮೇಶ್ ಕೆ ರಾಯ್ಕರ್, ಗಣೇಶ್ ಡಿ ಶೇಟ್ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುದೇಗೌಡ ಜಗದೀಶ್ ಅವರಿಗೆ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕೆ ಪ್ರಕಾಶ್ ಅವರಿಗೂ, ರಮೇಶ್ ಜಿ ಪಾಲಂಕರ್ ಅವರಿಗೂ, ರಮಾಕಾಂತ್ ಬ್ಯಾಡಗಿ ಅವರಿಗೂ, ರಾಜೀವ್ PBV ಅವರಿಗೂ, ಮಾಜಿ MLA ಗಳಂತ ಗಂಗಾಧರ್ ಭಟ್ ಅವರಿಗೂ ಕೂಡ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ವಂದನೆಗಳನ್ನು ಸಮರ್ಪಿಸ್ತಾ ಇದೆ ದೈವಜ್ಞ ಬ್ರಾಹ್ಮಣ ಸಮಾಜ ದಾವಣಗೆರೆ, ವೃತ್ತೋತ್ಸವ ಸಮಿತಿ ದಾವಣಗೆರೆ, ಸತ್ಯನಾರಾಯಣ ವೃತ್ತೋತ್ಸವ ಉದ್ಯಾಪನಾ ಸಮಿತಿ ದಾವಣಗೆರೆ. ಇದೇ ವಿಶೇಷವಾದಂತಹ ಧನ್ಯವಾದಗಳು.
ಅವರಿಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಸತ್ಯನಾರಾಯಣ ಉದ್ಯಾಪನ ಸಮಿತಿಯ ಅಧ್ಯಕ್ಷರಾದ ರಾಜು ಗಾಯಕರ್ ಮಂಜು ದೇಶಾಯಿ ನೋಡಿ ಸತ್ಯದ ಗಾಂಭೀರ್ಯತೆ ನೋಡಿ. ವಾವ್, ಆನೆ ನಡೆದಿದೆ ದಾರಿ ಅನ್ನೋ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಸರಿಸುಮಾರು 30-40 ಮತ್ತೊಂದು ಪಡುಕುಳಿಯ ಕುಟುಂಬ, ಪಡುಕುಳಿಯ ಕುಡಿ ಉಪಾಧ್ಯಕ್ಷರಾಗಿರುವಂತಹ ನಾಗರಾಜ್ ಕೆ ನಾಯ್ಕರ್, ಶಿಕಾರಿಪುರ ಪಡುಕುಳಿಯ ನಾಗರಾಜ್ ಕೆ ನಾಯ್ಕರ್, ಕೇಶವ ಜ್ಯುವೆಲರ್ಸ್ ನಾಗರಾಜ್ ನಾಯ್ಕರ್ ಮುಂಭಾಗದ ವೇದಿಕೆಗೆ ನಿರ್ಮಾಣ ಬರಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಗುರುನಾಥ್ ಗುಳೆ, ಗುರುನಾಥ್ ಆಂದೋಲನಬದ್ಧವಾಗಿ ಒಳಗಡೆ ಕಾಣಿಸ್ತಾ ಬಂದ್ಬಿಡಿ. ದಾವಣಗೆರೆ